ಎಲ್ಲ ಇವತ್ತು ಕೆಲವೊಂದು ಹಳ್ಳಿಗಳಿಗೆ ಚೆಕ್ಕು ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವರು ಮನಸ್ಸಿನಿಂದ ಸ್ವಚ್ಛ ಇಲ್ಲ. ಇದು ಎಲ್ಲೋ ಒಂದು ಕಡೆ ಅವರ ಹೈಕಮಾಂಡಿಗೆ ಒಂದು ಕಮಿಟ್ಮೆಂಟ್ ಆಗಿದೆ. ಏನಪ್ಪ ಅಂದರೆ, ನಾನು ಮುಖ್ಯಮಂತ್ರಿ ಆದರೆ ಇಷ್ಟು ಜಮೀನನ್ನು ಇದು ಮಾಡಿ ನಿಮ್ಗೆ ಉಂಬಳಿಯಾಗಿ ಕೊಡ್ತೀನಿ ಅಂತೇಳಿ. ಯಾಕಂದರೆ ರಾಬರ್ಟ್ ಅದರ ಒಂದು ದೊಡ್ಡ ಈ ಜಮೀನು ಹಗರಣಗಳು ಇಡೀ ದೇಶದಲ್ಲಿದೆ. ಅವ್ರಿಗೇನಾದರೂ ಉಡುಗೊರೆ ಕೊಡ್ತೀನಿ ಅಂತ ಹೇಳಿ ಈ ರೀತಿ ಉದ್ದೇಶಪೂರ್ವಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟು ಉದ್ದಟತನದಿಂದ ನಡೀತಾ ಇದ್ದಾರೆ. ದೇವೇಗೌಡರು ಪತ್ರ ಬರೆದ ಮೇಲೆ ದೇವೇಗೌಡರಿಗೆ ಅವರ ಒಂದು ಪತ್ರದ ಹಿನ್ನೆಲೆಯಲ್ಲಿ 2 ತಿಂಗಳು ನಾನು ಯಾವುದೇ ಪ್ರಕ್ರಿಯೆನ ಭೂಸ್ವಾಧೀನ ಪ್ರಕ್ರಿಯೆನ ಮಾಡೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ನೋಟಿಫಿಕೇಶನ್ ಮಾಡೋದು, ರೈತರನ್ನ ಕರೆದು ರೈತರಲ್ಲಿ ಒಂದು ಒಡಕು ಮೂಡಿಸಲಿಕ್ಕೆ ಚೆಕ್ಗಳನ್ನು ಕೊಡೋದು, ಇದು ವ್ಯವಸ್ಥಿತವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಇಡೀ ರಾಜ್ಯದ ಜನರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು 2 ತಿಂಗಳ ಏನು ಹೇಳಿದ್ದಾರಲ್ಲ, ನಾಳೆ ಅಧಿವೇಶನ ಪ್ರಾರಂಭ ಆಗ್ತದೆ. ಅಧಿವೇಶನದವರೆಗೆ ಆ ಪ್ರಕ್ರಿಯೆಯನ್ನು ಮುಂದುವರಿಸಬಾರ್ದಾಗಿತ್ತು. ಅಧಿವೇಶನದಲ್ಲಿ ಚರ್ಚೆ ಆಗ್ತಿತ್ತು. ಈಗ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು, ಅವರು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಶೆಟ್ಟರ್ ಮಾಡಿದ್ದಾರೆ, ಯಡಿಯೂರಪ್ಪ ಎಲ್ಲರೂ ಹೆಸರು ಹೇಳ್ತಾರೆ. ನಾಳೆ ಸದನದಾಗ ಏನು ಹೇಳ್ತಾರೆ ಹೇಳಿ. ಅದನ್ನು ಬಿಟ್ಟು ಈಗಿಂದೇ ಒಮ್ಮಿಂದೊಮ್ಮೆ ನೀವು ನೋಟಿಫಿಕೇಶನ್ ಇದು ಇಶ್ಯೂ ಮಾಡ್ತಾ ಇದ್ದೀರಿ, ಭೂ ಪರಿಹಾರದ ಚೆಕ್ ಕೊಡ್ತಾ ಇದ್ದೀರಿ. ಅಂದರೆ ಎಲ್ಲೋ ಒಂದು ಕಡೆ ನೀವು ಕಮಿಟ್ಮೆಂಟ್ ಆಗಿದ್ದೀರಿ ದಿಲ್ಲಿಯ ನಿಮ್ಮ ಹೈಕಮಾಂಡಿಗೆ. ಅದರ ಸಲುವಾಗಿ ಕರ್ನಾಟಕ ರೈತರ ಒಂದು ಹಿತವನ್ನು ಬಲಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವು ಇದೇ ರೀತಿ ಮುಂದುವರೆದ್ರೆ ಅಧಿವೇಶನಕ್ಕಿಂತ ಮುಂಚೆ ಮತ್ತೆ ಇದೇ ಮುಂದುವರೆದ್ರೆ ಸನ್ಮಾನ್ಯ ದೇವೇಗೌಡರು ಎಂದು ನಿರ್ಣಯ ತಗೋತಾರೆ, ಧರಣಿ ಕೊಡ್ಬಿಡ್ತಾರೆ, ಅವತ್ತು ನಾವು ಸಹ ಈ ಭಾಗದ ಎಲ್ಲ ರೈತರ ಒಂದು ಜೊತೆಗೆ ನಾವು ಸಹ ಈ ಧರಣಿಯಲ್ಲಿ ಭಾಗವಹಿಸ್ತೀವಿ. ಮತ್ತು ಇದೇ ಉದ್ದಟತನ ಮುಂದುವರೆದ್ರೆ ಬಿಡದಿ ರೈತರ ಹೋರಾಟದಲ್ಲೇ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಕಳ್ಕೋಬೇಕನ್ನುವಂಥ ಇಚ್ಛೆ ನಿಮಗಿದ್ರೆ ಇದೇನು ನೀವು ಮಾಡ್ತಾ ಇದ್ದೀರಿ ಇದನ್ನು ಮಾಡಿರಿ. ಯಾಕಂದರೆ ನಿಮಗೆ ಇನ್ನೂ 2 ವರ್ಷ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕಾಗಿದ್ರೆ ಈ ಭೂ ಸ್ವಾಧೀನ ಪ್ರಕ್ರಿಯೆ ಏನಿದೆ ಮತ್ತು ಎಲ್ಲೆಲ್ಲಿ ಫಲವತ್ತಾದಂಥ ಭೂಮಿ ಇದೆ ಕರ್ನಾಟಕದಲ್ಲಿ, ನೀವು ಎಲ್ಲನೂ ಈ ರೀತಿ ಭೂ ಸ್ವಾಧೀನ ಮಾಡಿಕೊಂಡು ಅಭಿವೃದ್ಧಿ ಹೆಸರಿನಿಂದ ಭೂಮಿನೇ ಹೋಗ್ಬಿಟ್ರೆ. ನಿನ್ನೆ ಒಂದು ಸಮಿತಿ ಸಭೆಯಲ್ಲಿ ನಾನು ಬೆಂಗಳೂರಿನಲ್ಲಿ ನಮ್ಮ ಕಂದಾಯ ಅಧಿಕಾರಿಗಳು ಹೇಳ್ತಾ ಇದ್ರು, ಸರ್ ಕರ್ನಾಟಕದಲ್ಲಿ ಜಮೀನೇ ಇಲ್ಲ ಇವತ್ತು ರೈತರಿಗೆ ಹಂಚಲಿಕ್ಕೆ, SC/ST ಜನಾಂಗದವ್ರಿಗೆ ಹಂಚಲಿಕ್ಕೆ ಜಮೀನಿಲ್ಲ, ಮಾಜಿ ಸೈನಿಕರಿಗೆ ಇವತ್ತು ಜಮೀನು ಹಂಚಲಿಕ್ಕೆ ನಮ್ಮಲ್ಲಿ ಜಮೀನೇ ಇಲ್ಲ. ಒಬ್ಬ ಅಧಿಕಾರಿ ಏನು ಹೇಳಿದ್ರು, ನಾವೇನಾರೇ ಇವತ್ತು ಎಷ್ಟು ಬಡವರಿಗೆ ದಲಿತರಿಗೆ ಇವತ್ತು ಜಮೀನು ಹಂಚಬೇಕನ್ನುವಂಥ ಅರ್ಜಿ ಏನು ಬಂದವಲ್ಲ, ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಸೈನ್ಯದಲ್ಲಿ ಕೆಲಸ ಮಾಡಿದವ್ರಿಗೆ ಅವ್ರಿಗೇನು ಹಂಚ್ತೀನಿ ಅಂತೇಳಿ ನಾವು ನಿರ್ಣಯ ತೊಗೊಂಡ್ರೆ ಈ ಕಡೆ ಮಧ್ಯಪ್ರದೇಶದವರೆಗೆ, ಈ ಕಡೆ ಆಂಧ್ರದವರೆಗೆ, ಈ ಕಡೆ ಕೇರಳದವರೆಗೆ ನಮ್ಮ ಜಮೀನು ಹಿಗ್ಗಿಸಿ ಕೊಡಬೇಕಾಗ್ತೈತಿ, ಜಮೀನಿಲ್ಲ ಅಂತೇಳಿ. ಎಲ್ಲಿ ಉಳಿದಲ್ಲ ಸರ್ಕಾರಿ ಜಮೀನು, ಎಲ್ಲ ಸರ್ಕಾರಿ ಜಮೀನು ರಾಜಕಾರಣಿಗಳು ಕಬಳಿಕೆ ಮಾಡ್ಯಾರ. ನಿನ್ನೆ ಒಂದು ಉದಾಹರಣೆ ಬಂತು, ಹಾಸನ ಜಿಲ್ಲೆಯಲ್ಲಿ 72 ಎಕರೆ ಗೋಮಾಳ ಅಧಿಕಾರಿಗಳು ಅಲ್ಲಿ ಶಾಸಕರು ಕೂಡಿ, ಹಿಂದಿನ ಶಾಸಕರು ಕೂಡಿ ಜಮೀನು 72 ಎಕರೆ ಇಲ್ಲೀಗಲ್ ಆಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದ ಇವತ್ತಿನ ಸ್ಥಿತಿ ಏನಿದೆ ಅಂದರೆ, ಫಲವತ್ತಾದಂಥ ಕೃಷಿಗೆ ಯೋಗ್ಯವಾದಂಥ ಜಮೀನು ಉಳಿಸೋದೇ ಒಂದು ದೊಡ್ಡ ಸವಾಲಿದೆ. ಅದನ್ನು ಬಿಟ್ಟು ಇವರು ಇದೇ ರೀತಿ ಉದ್ದಟತನ ಇದೇ ರೀತಿ ಆದರೆ ಮುಂದಿನ ಪರಿಣಾಮ ಏನಾಗ್ತದೋ ಗೊತ್ತಿಲ್ಲ. ಜನ ಒಮ್ಮೆ ದಂಗೆ ಎದ್ದರೆ ಯಾರನ್ನೂ ಕ್ಷಮೆ ಮಾಡೋದಿಲ್ಲ. ಅದಕ್ಕೆ ಇವತ್ತೇನು ಅವ್ರು ಹೆಜ್ಜೆ ಇಡ್ತಾರೆ ಮುಖ್ಯಮಂತ್ರಿಗಳು, ಅದನ್ನು ತಕ್ಷಣ ನಿಲ್ಲಿಸಬೇಕು. ನೀವೇನು 2 ತಿಂಗಳ ಸ್ಥಗಿತ ಮಾಡಿದ್ರಲ್ಲ, ನಾಳೆ ವಿಧಾನಸಭೆ ಚರ್ಚೆ ಮಾಡೋಣ. ಯಾರ್ಯಾರ್ದು ಬಣ್ಣ ಬಯಲಾಗ್ತದೆ ಆಗಲಿ.
ಆದರೆ ಅವ್ರದ್ದು ಬಣ್ಣ ತೆಗಿತೀನಿ ಇವ್ರದ್ದು ಇದನ್ನು ತೆಗಿತೀನಿ ಅನ್ನುವಂಥದ್ದು ಹೇಳಿ ಈ ರೈತರಿಗೆ ಮೋಸ ಮಾಡೋದಕ್ಕೆ ಯಾರೂ ಅವಕಾಶ ಕೊಡೋದಿಲ್ಲ. ನಾಳೆ ಸದನದಾಗ ಹೇಳಿ 224 ಜನ ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅದೊಮ್ಮೆ ಎಲ್ಲ ಪಕ್ಷದ ಶಾಸಕರಿಗೊಮ್ಮೆ ಬಣ್ಣರೇ ಬಯಲಾಗ್ಲಿದ್ದವ. ಇವ್ರು ರೈತರ ಪರವಾಗಿದ್ದಾರೋ ಏನೋ ರಾಬರ್ಟ್ ವಾದ್ರಾರ ಕರ್ನಾಟಕದ ಗಿಫ್ಟ್ ಕೊಡೋದ್ರ ಪರವಾಗಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಇದು ಭಾಳ ಸುದ್ದಿ ಇದೆ. ಇವತ್ತೇನು 33,000 ಕೋಟಿ 35,000 ಕೋಟಿ ವ್ಯವಹಾರನಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡಬೇಕನ್ನುವಂಥ ಉದ್ದೇಶ ಇದರಾಗ ಅಡಗಿದೆ ಅನ್ನೋಂಥದ್ದು ನನಗೆ ಅನಿಸ್ತದೆ.